ಹಲೋ ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ಶುಭೋದಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇದು ಸ್ಪೆಷಲ್. ನಾನಿವತ್ತು ಗ್ರೀನ್ ಚಿಕನ್ ತಂದೂರಿ ಡೀಪ್ ಫ್ರೈ ಮತ್ತು ರೆಡ್ ಚಿಕನ್ ತಂದೂರಿ ಡೀಪ್ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ಮತ್ತು ಎಮ್ಮಿಯಾಗಿರುತ್ತೆ, ಜ್ಯೂಸಿಯಾಗಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ದೊಡ್ಡ 400 ಗ್ರಾಮ್ ಚಿಕನ್ ಥಾಯ್ ಪೀಸ್ ತೊಗೊಂಡಿದ್ದೀನಿ ನೋಡಿ. ಫಸ್ಟು ಗ್ರೀನ್ ಮಸಾಲಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಜಾರ್ ತೊಗೊಂಡಿದ್ದೀನಿ, ಸಣ್ಣ ಜಾರ್. ಅದಕ್ಕೆ 10 to 12 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಪೆಪ್ಪರ್, ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀರು ಹಾಕ್ದೇನೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ನೈಸಾಗಿ ಗ್ರೈಂಡ್ ಆಗಿದೆ. ಒಂದು ಬೌಲಲ್ಲಿ ತೆಕ್ಕೊಳ್ಳೋಣ ಈ ಮಸಾಲೆ ಎಲ್ಲ. ಕೈಯಲ್ಲೇ ತೆಕ್ಕೊಂಡ್ರೆ ಮಸಾಲೆ ಎಲ್ಲ ನೀಟಾಗಿ ಬರುತ್ತೆ. ಸ್ಪೂನಲ್ಲಿ ತೆಕ್ಕೊಂಡ್ರೆ ಅಷ್ಟು ನೀಟಾಗಿ ಬರೋಲ್ಲ. ಕೈಯಲ್ಲೇ ತೆಕ್ಕೊಂಡು ಹಾಕ್ಕೋತೀನಿ. ಇಲ್ಲೊಂದು ನಾನು ಮೊಟ್ಟೆ ಹೊಡೆದು ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕ್ಕೋತೀನಿ. ನಾನು ಬಟರ್ಫ್ಲೈ ತೊಗೊಂಡಿರೋದು. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಕಬಾಬ್ ಪೌಡರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೋತೀನಿ. ಸ್ವಲ್ಪ, ಜಾಸ್ತಿ ಏನು ಬೇಡ. ಸ್ವಲ್ಪ ಹಾಕ್ಕೊಂಡು ನೋಡಿ, ತುಂಬ ಟೇಸ್ಟಿ ಆಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಸಾಲ್ಟು ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ನೋಡಿ ಚಿಲ್ಲಿ ಪೌಡರ್ ಹಾಕ್ಕೋತೀನಿ. ಟರ್ಮರಿಕ್ ಪೌಡರು, ಕಾರ್ನ್ಫ್ಲೋರು 1-2 ಇಂದ 3 ಸ್ಪೂನ್ವರೆಗೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೀರು ಹಾಕ್ಕೋಬೇಡಿ. ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ, ಗ್ರೀನ್ ಕಲರು. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದೇ ಕಲರ್ ಬರುತ್ತೆ. ಅದ್ರ ಬದಲು ಗ್ರೀನ್ ಕಲರ್ ಕಬಾಬ್ ಮಸಾಲ ಬರುತ್ತಲ್ಲ, ಅದು ತಗೊಳ್ಳಿ. ನನಗೆ ಅದು ಇಷ್ಟ ಇಲ್ಲ, ಅದಕ್ಕೆ ರೆಡ್ ಕಲರೇ ತಗೊಂಡಿರೋದು. ನೋಡಿ, ಈ ಥರ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡು ಈ ಥರ ಚಿಕನ್ ಪೀಸ್ ತೊಗೊಂಡಿದ್ದೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಈ ಥರ ಮ್ಯಾರಿನೇಟ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕ್ಕೊಂಡು 1 ಅವರ್ ಮ್ಯಾರಿನೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಡ್ ಕಲರಿಗೆ ಏನೇನು ಬೇಕು ನೋಡ್ಕೊಳ್ಳೋಣ. ಬಟರ್ಫ್ಲೈ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ, ಒಂದು ಪ್ಯಾಕೆಟು. ನೋಡಿ, ಅದಕ್ಕೆ ಸಾಲ್ಟ್ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ದೀರಾ, ಜಾಸ್ತಿ ತಗೊಳ್ಳಿ. ಚಿಲ್ಲಿ ಪೌಡರು ಮತ್ತು ಕೊರಿಯಂಡರ್ ಪೌಡರ್ ಸ್ವಲ್ಪ ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಹಾಕಿದ್ದೀನಿ ಇಲ್ಲಿ, ಅದು ಸ್ಕಿಪ್ ಆಗಿದೆ. 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಚಿಲ್ಲಿ ಪೌಡರು ಮತ್ತು ನಾನು ಕಾರ್ನ್ಫ್ಲೋರು ಮತ್ತು ನಾನಿಲ್ಲಿ ವಿನೆಗರು ಹಾಕಿದ್ದೆ, ಅದು ಸಹ ವಿಡಿಯೋ ಸ್ಕಿಪ್ ಆಗಿದೆ. ನೀವು ಹಾಕ್ಕೊಳ್ಳಿ. ನೋಡಿ, ವಿನೆಗರು ಹಾಕ್ಕೊಂಡಿದ್ದೀನಿ ನೋಡಿ, ಇದರೊಳಗಡೆ ಕಾಣಿಸ್ತಿದೆ. ಇನ್ನೊಂದು ವಿಡಿಯೋಲಿ ಕಾಣಿಸ್ತಿಲ್ಲ, ವಿನೆಗರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮೊಸರು ಹಾಕ್ಕೊಂಡು ಅದು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಈ ಮಸಾಲೆನೂ ಸಹ ಚೆನ್ನಾಗಿ ಪೀಸಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಅದು ಸಹ 1 ಅವರ್ ಮ್ಯಾರಿನೇಟ್ ಆಗೋಕೆ ಇಟ್ಟಿದ್ದೆ ನಾನು. ನೆಕ್ಸ್ಟು ಒಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ, ಅದಕ್ಕೆ ಆಯಿಲ್ ಹಾಕ್ಕೊತಿದ್ದೀನಿ. ನೋಡಿ, ಆಯಿಲ್ ಹಾಕ್ಕೊಂಡು ನೋಡಿ, ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಫಸ್ಟ್ ಒಂದು ಗ್ರೀನ್ ಕಬಾಬ್ ಫ್ರೈ ಮಾಡ್ಕೊತೀನಿ. ಗ್ರೀನ್ ತಂದೂರಿ ಡೀಪ್ ಫ್ರೈ ಎಷ್ಟು ಗ್ರೀನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆ ಕಡೆ ಈ ಕಡೆ ನೋಡಿ, ಈ ಥರ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ದೊಡ್ಡ ಪೀಸ್ ಅಲ್ವಾ, ಬೇಗ ಅದು ಬಾಯ್ಲ್ ಆಗೋಲ್ಲ. ಅದಕ್ಕೆ ನೋಡಿ, ಇದಾಗಿದೆ. ಸೈಡಲ್ಲಿ ತೆಕ್ಕೊತೀನಿ. ನೆಕ್ಸ್ಟ್ ಅದೇ ಆಯಿಲ್ಗೆ, ಮತ್ತು ಆಯಿಲ್ ಬಿಸಿ ಆಗ್ತಿದೆ, ಅದೇ ಆಯಿಲ್ಗೆ ನಾವು ಏನು ರೆಡ್ ಕಲರ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಚಿಕನ್ನ ಅದು ಹಾಕ್ಕೊತಿದ್ದೀನಿ. ರೆಡ್ ಮಸಾಲೆಗೆ ಹಾಕ್ಕೊಂಡು 400 ಗ್ರಾಮ್ ಇದೆ ಒಂದು ಪೀಸ್ ಇದು ಸಹ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದು ಟೇಸ್ಟ್ ಅಂತೂ ಯಾವ ರೆಸ್ಟೋರೆಂಟ್ಗಿಂತ ಇಲ್ಲ, ಅಷ್ಟು ಚೆನ್ನಾಗಾಗಿತ್ತು.
ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಸಹ ತುಂಬ ಕುಕ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ತೆಕ್ಕೊತೀನಿ ನೋಡಿ. ಈ ಥರ ಸರ್ವಿಂಗ್ ಪ್ಲೇಟಲ್ಲಿ ತೆಕ್ಕೊಂಡು ತುಂಬ ಟೇಸ್ಟಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ಇದೇ ಥರ ನ್ಯೂ ರೆಸಿಪಿ ನೋಡೋಕ್ಕೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಹೊರ್ಗಡೆಯಿಂದ ತುಂಬ ಕ್ರಂಚಿ ಕ್ರಿಸ್ಪಿಯಾಗಿತ್ತು, ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿತ್ತು. ನೋಡಿ ಎಷ್ಟೊಂದು ಸಾಫ್ಟಾಗಿ ಜ್ಯೂಸಿಯಾಗಿತ್ತು. ಇದೇ ಥರ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನ್ಯೂ ರೆಸಿಪಿ ಇದೇ ಥರ ಹಾಕ್ತಾನೆ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.